ಪ್ರತಿ ವರ್ಷ ಎಕ್ಸಾಮ್ ಬಂತು ಅಂದರೆ ವಿದ್ಯಾರ್ಥಿಗಳು ಕಾಪಿ ಮಾಡೋದು ಡಿಬಾರ್ ಆಗೋದು ಕಾಮನ್ ಆಗಿಬಿಟ್ಟಿದೆ. ಇದನ್ನು ತಪ್ಪಿಸೋ ಸಲುವಾಗಿ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಹೊಸದೊಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಬನ್ನಿ ಆ ಯೋಜನೆಯನ್ನು ನೋಡೋಣ. ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸೋದೇ ಪರೀಕ್ಷೆ. ಅದರಲ್ಲೂ SSLC ನಿರ್ಣಾಯಕ ಘಟ್ಟ. ಆದರೆ ಅದೆಷ್ಟೋ ಮಕ್ಕಳು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆಯದೆ ನಕಲು ಮಾಡಲು ಹೋಗಿ ಡಿಬಾರ್ ಆಗ್ತಾರೆ. ಅಂತಹ ವಿದ್ಯಾರ್ಥಿಗಳ ಮನಸ್ಥಿತಿ ಅರಿಯುವ ಸಲುವಾಗಿ ರಾಜ್ಯದ ಪ್ರತಿ ಶಾಲೆಯಲ್ಲೂ ಕೌನ್ಸಿಲಿಂಗ್ ನಡೆಸಲು ಪರೀಕ್ಷಾ ಮಂಡಳಿ ಚಿಂತನೆ ನಡೆಸಿದೆ. ಈ ಮಾಲ್ ಪ್ರಾಕ್ಟೀಸ್ ಕೇಸ್ ಏನಾಗ್ತಾ ಇದೆ ಅವನ್ನು ಸ್ವಲ್ಪ ಮಟ್ಟಿಗೆ ಇನ್ನೂ ಆಳಕ್ಕಿಳಿದು ಆ ವಿದ್ಯಾರ್ಥಿ ಯಾರು, ಯಾಕೆ ಈ ಥರ ಒಂದು ಪರಿಸ್ಥಿತಿಗೆ ಸಿಗಾಕೊಂಡ, ಈ ಒಂದು ಮಾಲ್ ಪ್ರಾಕ್ಟೀಸ್ಗೆ ಮಾಡೋದಕ್ಕೆ ಏನೆಲ್ಲ ಕಾರಣಗಳು ಇದರಲ್ಲಿ ಇದ್ದಾವೆ ಅಂತಕ್ಕಂಥ ಸ್ವಲ್ಪ ಸ್ಟಡಿ ಮಾಡಿ ಅದನ್ನೆಲ್ಲ ಸ್ವಲ್ಪ ಹೋಗಲಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತೇಳಿ ನಾವು ಒಂದು ಯೋಚನೆಯನ್ನು ಈಗಾಗಲೇ ಮಾಡಿದ್ದೇವೆ. 2013ರಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ 95 ವಿದ್ಯಾರ್ಥಿಗಳು ಡಿಬಾರ್ ಆಗಿದ್ರು. ಈ ಬಾರಿ ಸಂಖ್ಯೆ 49ಕ್ಕೆ ಇಳಿದಿದೆ. SSLC ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ನಡೆಸುವ ಮೂಲಕ ಡಿಬಾರ್ ಪ್ರಮಾಣವನ್ನು ಶೂನ್ಯಕ್ಕಿಳಿಸುವ ಯೋಜನೆ ಮಂಡಳಿಯದ್ದು. ಚೀಫ್ ಸೂಪರಿಂಟ್ ರಿಪೋರ್ಟ್ ಕಳಿಸ್ತಾರೆ, ಅದ್ರ ಮೇಲೆ ನಾವು ಡಿಬಾರ್ ಮಾಡಿರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಡೆಸ್ತೀವಿ. ಅಂತೂ ಸಾಧ್ಯವಾದಷ್ಟು ನಾವು ಈ ಒಂದು ಸಂಖ್ಯೆಯನ್ನು ಝೀರೋಗೆ ಇಳಿಸಬೇಕು ಅಂತಕ್ಕಂಥ ಉದ್ದೇಶ ಮಂಡಳಿಯಲ್ಲಿ ಕೂಡ ಇದೆ. ನಾನು ಕೂಡ ಅದರ ಬಗ್ಗೆ ಒಂದು ಶೈಕ್ಷಣಿಕ ಹಿತಚಿಂತಕನಾಗಿ ನಾನು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಓದಿನ ಜೊತೆಗೆ ವಿದ್ಯಾರ್ಥಿಗಳು ಪ್ರಾಮಾಣಿಕ ಮನಸ್ಥಿತಿ ಕೂಡ ಅವರ ಭವಿಷ್ಯಕ್ಕೆ ಪೂರಕವಾಗಿರುತ್ತೆ. ಹಾಗಾಗಿ ಪರೀಕ್ಷಾ ಮಂಡಳಿಯ ಈ ಕೌನ್ಸಿಲಿಂಗ್ ಯೋಜನೆ ಸ್ವಾಗತಾರ್ಹ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ವೀರೇಶ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್.